ದಿವಸಗಳ ನಂತರ ಸ್ಯಾಂಡಲ್ವುಡ್ ನಲ್ಲಿ ಒಂದು ಅರ್ಥಪೂರ್ಣವಾದ ಸಿನಿಮಾ ಎಂಟ್ರಿ ಆಗಿದೆ. ಮಾದೇವಕ್ಕ ಪ್ರೇಕ್ಷಕ ಪ್ರಭು ಓಕೆ ಅಂದಿದ್ದಾನೆ. ಏನ್ ಹೇಳ್ತಾರೆ ಸರ್? ತುಂಬಾ ದಿವಸಗಳ ನಂತರ ಒಂದೊಳ್ಳೆ ಕತೆ ಚಂದನವನಕ್ಕೆ ಅಭಿಮಾನಿಗಳ ಈ ಜೋಶ್ ಹೆಂಗ್ ಅನಿಸ್ತಿದೆ? ಮೊದಲನೇದಾಗಿ ಎಲ್ಲ ಅಭಿಮಾನಿಗಳಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಯಾವುದೇ ಸಿನಿಮಾ ಆಗಲಿ ಇದೇ ಥರದ ಒಂದು ಓಪನಿಂಗ್ ಕೊಡ್ತಾರೆ. ಈ ಸಿನಿಮಾ ಒಂಥರ ವಿಭಿನ್ನವಾದ ಸಿನಿಮಾ. ನನಗೆ ನನ್ನ ಕರಿಯರಲ್ಲೇ ಬೇರೆ ಥರದ ಒಂದು ಸಿನಿಮಾ ಮಾಡಿದ್ದೆ. ಡೈಲಾಗ್ಗಳು ಕಮ್ಮಿ ಇದ್ದು ಬರೀ ಕಣ್ಣಲ್ಲೇ ಭಾವನೆ ಮಾಡಬೇಕಾಗಿತ್ತು. ಅಷ್ಟು ಭಾವನೆಗಳನ್ನ ಹೊರಗಡೆ ತರಬೇಕಾಗಿತ್ತು. ತುಂಬಾ ಕಷ್ಟ ಆಯಿತು. ಈ ಸಿನಿಮಾ ಒಂದು ಬೇರೆ ಜಾನರಲ್ಲೇ ಇದೆ. ಬಟ್ ನನಗೆ ಗೊತ್ತಿತ್ತು, ಅಂದರೆ ಮೊನ್ನೆಯಿಂದನೂ ಸೆಲೆಬ್ರಿಟಿ ಶೋ ಏನೇನು ಮಾಡ್ತಿದ್ದೀವಿ ಎಲ್ಲರೂ ಬಂದವರಲ್ಲ, ಲಾಸ್ಟ್ 20 ನಿಮಿಷ ತುಂಬ ಹೆವಿ ಆಗುತ್ತೆ ಅಂತ ಹೇಳಿ. ನೀವು ನೋಡಿದ್ರೆ ಫುಲ್ ಸಿನಿಮಾ ಹೇಗೆ ಅನಿಸ್ತು ನಿಮ್ಗೆ? ಸೆಂಟಿಮೆಂಟ್ ಆ ಫೀಲ್ ಇರಬೇಕು ಅಂತೇಳಿ ನಾವು ಮಾಡಿದ್ವಿ. ಸಾಮಾನ್ಯವಾಗಿ ನಿಮ್ದಂದ್ರೆ ಡೈಲಾಗ್ಗಳು ಆರ್ಭಟ ಜಾಸ್ತಿ ಇರುತ್ತೆ, ಬಟ್ ಇಲ್ಲಿ ಒಂದಿಷ್ಟು ಎಮೋಷನ್ಸ್ ಇದೆ, ಸೆಂಟಿಮೆಂಟ್ ಇದೆ. ಇದ್ರ ಬಗ್ಗೆ ಏನು ಹೇಳ್ತೀರಾ ಅಂತ? ಅದೇ ಆ್ಯಕ್ಷನ್ ಇದ್ರೂ ದಿಸ್ ಇಸ್ ಅ ವೆರಿ ಡಿಫ್ರೆಂಟ್ ಸಬ್ಜೆಕ್ಟ್. ಅಂದರೆ ನಮ್ಮ ನವೀನ್ ರೆಡ್ಡಿ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ಕಲ್ಟು, ಒಂದು ಕಮರ್ಷಿಯಲ್ಲು, ಒಂದು ಆರ್ಟು, ಇದು ಮೂರೂ ಮಿಕ್ಸ್ ಮಾಡಿ ತೆಗೆಯೋದು ಗೊತ್ತಾ, ತುಂಬ ಕಷ್ಟ. ರೇರ್ ಸಬ್ಜೆಕ್ಟ್ ಇದು. ಆಮೇಲೆ ಇಲ್ಲಿ ನನಗೆ ನಿನ್ನೆ ಮಾಧ್ಯಮ ಮಿತ್ರರು ಎಷ್ಟು ಜನ ಸಿಕ್ಕಿದ್ರಲ್ಲ, ಇಲ್ಲಿ ಒಬ್ಬ ಹ್ಯಾಂಗ್ ಮ್ಯಾನ್ನ ನಾವು ಯಾರೂ ನೋಡೇ ಇಲ್ಲ. ಅವ್ನು ಹೇಗಿರುತ್ತೆ ಅವ್ನ ಲೈಫ್ ಅನ್ನೋದು ಇಲ್ಲಿಂದ ನಾವು ತಿಳ್ಕೊಬೋದು. ಆಮೇಲೆ ಅವನ ಒಂದು ಟ್ರಾಮಾ ಆಗಲಿ, ಇಡೀ ಟ್ರಾವೆಲ್ಲು ನನಗೆ ಯೂಶಲಿ ಡೈಲಾಗ್ಸ್ ಅಲ್ಲಿ ವ್ಯಕ್ತಪಡಿಸ್ಬೋದು. ಡೈಲಾಗ್ ಹೇಳಿದೆ, ನೀವು ಒಂದು ಪೇಜ್ ಡೈಲಾಗ್ ಹೇಳಿದಾಗ್ಲೂ, ಯಾಕಂದರೆ ಘಟಾನುಘಟಿಯರು ಶ್ರುತಿ ಅಮ್ಮ ಅವರಾಗಿರಲಿ, ಮಾಲಾಶ್ರೀ ಮ್ಯಾಮ್ ಆಗಿರಲಿ, ಕಿಟ್ಟಿಯವರಾಗಿರಲಿ, ಅವ್ರು ಆಪೋಸಿಟ್ ಮಾಡಬೇಕು ಅಂದರೆ ಬರೀ ನಾನು ಅಷ್ಟೇ ಕಮ್ಮಿ ಡೈಲಾಗಲ್ಲಿ ಮಾತಾಡಿರಬೇಕು, ಅಷ್ಟೇ ಕಣ್ಣಲ್ಲೇ ಭಾವನೆಗಳನ್ನ ನಾನು ವ್ಯಕ್ತಪಡಿಸಬೇಕು. ತುಂಬ ಕಷ್ಟ ಆಯಿತು, ಬಟ್ ತುಂಬ ಜನ ಇಷ್ಟಪಡ್ತಿದ್ದಾರೆ. ಸೀನ್ ಟು ಸೀನ್ ಕ್ಯೂರಿಯಾಸಿಟಿ ಇತ್ತು. ಅಂದರೆ ನೆಕ್ಸ್ಟ್ ಸೀನ್ ಏನಾಗುತ್ತೆ ಅನ್ನುವಂಥ ಒಂದು ಕುತೂಹಲ ಪ್ರೇಕ್ಷಕರಲ್ಲಿ ಇದ್ದಿದ್ದು. ಬಟ್ ವಿನೋದ್ ಪ್ರಭಾಕರ್ ಅವರಿಗೆ ಈ ಒಂದು ಬೇಕಿತ್ತು ಅಲ್ವಾ? ಖಂಡಿತಮ್ಮ, ಈ ಸಿನಿಮಾ ತುಂಬ, ಯಾಕಂದರೆ ಇವತ್ತು ನಾನು ಇಲ್ಲಿಂದನೇ ಎಲ್ಲ ಕೇಳಿದೆ, ಆಲ್ ಓವರ್ ಕರ್ನಾಟಕ ಎಲ್ಲೆಲ್ಲಿ ರಿಲೀಸ್ ಆಗಿದೆ ಜನ ತುಂಬ ಇಷ್ಟಪಡ್ತಿದ್ದಾರೆ. ಯಾಕಂದರೆ ಇವತ್ತು ನಾವು ಬಂದು ಸುಮ್ಮನೆ ಹೇಳ್ಬೋದು ಎಲ್ಲ ಸೂಪರು, ತುಂಬ ಚೆನ್ನಾಗಿದೆ ನಮ್ಮ ಸಿನಿಮಾ ಅಂತ ನಾವು ಹೇಳ್ಕೊಬೋದು. ಬಟ್ ಜನ ಇಷ್ಟಪಡ್ತಿದ್ದಾರೆ. ಖಂಡಿತ ನಮ್ಗೆ ಈ ಸಿನಿಮಾ ಮಾಡಬೇಕಾದ್ರೆ ಫಸ್ಟ್ ಕಾಪಿ ನೋಡ್ಬೇಕಾದ್ರೆ ಅನ್ಸ್ಬಿಟ್ಟಿದ್ದು ನಮಗೆ ಈ ಸಿನಿಮಾ ಒಂದು ಬೇರೆ ಲೆವೆಲ್ಗೆ ಹೋಗುತ್ತೆ ಅಂತೇಳಿ. ಮೊನ್ನೆಯಿಂದನೂ ಅದೇ ನಡೀತಿದೆ, ಇವತ್ತು ಪ್ರೂವ್ ಆಗಿದೆ. ಸರ್, ಕೊನೆಯದಾಗಿ ರಾಬರ್ಟ್ ಸಿನಿಮಾದಲ್ಲಿ ಜೋಡಿ ಮತ್ತೆ ಒಂದಾಗಿರೋದು, ಸೋನಲ್ ಪಾತ್ರ, ನಿಮ್ಮ ಕೆಮಿಸ್ಟ್ರಿ ಬಗ್ಗೆ? ತುಂಬ ಚೆನ್ನಾಗಿ ಬಂದಿದೆ ಅಮ್ಮ. ಯಾಕಂದರೆ ನನ್ನ ಒಳ್ಳೆ ಫ್ರೆಂಡ್ ಸೋನಲ್ ಅವರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ನಮ್ಮಿಬ್ಬರು ಗ್ಲಾಮರ್ ಅದೇನಿತ್ತು ರಾಬರ್ಟಲ್ಲಿ, ಅಲ್ಲಿ ತದ್ವಿರುದ್ಧವಾಗಿ ಇಲ್ಲಿ ಆ್ಯಕ್ಟ್ ಮಾಡಿದ್ದೀವಿ. ಖಂಡಿತ ಸಿನಿಮಾ ಬಗ್ಗೆ ತುಂಬ ಯಾಕಂದರೆ ಇನ್ನೂ ಇವತ್ತು ಆಗಿದೆ ಶೋ. ಸೊ ಸಂಡೇ ಆದಮೇಲೆ ಎಲ್ಲ ಗೊತ್ತಾಗುತ್ತೆ. ನಾವು ಒಂದೇ ಒಂದು ವಿನಂತಿ, ಎಲ್ಲ ಅಭಿಮಾನಿಗಳ ಹತ್ರ ಒಂದೇ ಒಂದು ವಿನಂತಿ, ಒಂದೊಳ್ಳೆ ಸಿನಿಮಾ ಬಂದಿದೆ, ಒಂದೊಳ್ಳೆ ಕತೆ ಇದೆ, ಎಲ್ಲನೂ ಇದೆ, ಇನ್ನೂ ಹೆಚ್ಚಾಗಿ ಬಂದು ನೋಡಿ ಅಂತ ನಾನು ಕೇಳ್ಕೊಂತೀನಿ. ಇದಿಷ್ಟು ವಿನೋದ್ ಪ್ರಭಾಕರ್ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಸಂದೇಶ್ ಜೊತೆ ದೀಪಿಕಾ, ಪವರ್ ಟಿವಿ ಬೆಂಗಳೂರು.